ಹಾತಿಮ್ ರಹಿಮತುಲ್ಲಾ ಅಲೈಹಿ ಉತ್ತರದಲ್ಲಿ ಏನ್ ಹೇಳಿದ್ರು, ನಾನು ಹೇಗೆ ವಜು ಮಾಡುತ್ತೇನೆ, ನೀವು ಒಂದು ಸಾರಿ ವಜು ಮಾಡ್ತೀರಾ, ನಾನು 2 ರೀತಿ ವಜು ಮಾಡ್ತೀನಿ. ಹಜರತ್ ಹಾತಿಮ್ ರಹಿಮತುಲ್ಲಾ ಏನ್ ಹೇಳಾಕುಂತಿದ್ದಾರೆ, ನೀವು ಒಂದು ರೀತಿ ವಜು ಮಾಡ್ತೀರಾ, ನಾನು 2 ರೀತಿ ವಜು ಮಾಡುತ್ತೇನೆ. ಒಂದು ಕಾಣುತ್ತದೆ, ಒಂದು ಕಾಣಂಗಿಲ್ಲ, ಒಂದು ಪೋಷಿದ, ಒಂದು ಬಾತಿಲ್ ಅಂತ ಹೇಳಿದ್ದಾರೆ. ಬಾತಿಲ್ ಅಂದ್ರೆ ಕಾಣುವುದಿಲ್ಲ, ಪೋಷಿದ ಅಂದ್ರೆ ಕಾಣುತ್ತದೆ. ಆಯ್ ಹಾತಿಮ್ ರಹಿಮತುಲ್ಲಾ ಅಲೈಹಿ ಅದು ನಮ್ಗೆ ಅರ್ಥ ತಿಳಿದು ಬಂದಿಲ್ಲ. ಒಂದು ನೀವು 2 ರೀತಿ ವಜು ಮಾಡ್ತೀರಾ ಅಂದ್ರೆ ಇದು ಯಾವ ರೀತಿ ವಜು ಮಾಡ್ತೀರಾ, ನಮ್ಗೆ ತಿಳಿಸಿ ಹೇಳ್ರಿ ಅಂತ ಜನರು ಹೇಳಿದ್ರು. ಹಜರತ್ ಹಾತಿಮ್ ರಹಿಮತುಲ್ಲಾ ಏನ್ ಮಾಡಿದ್ರು, ನಾನು ಕೈವನ್ನು ತೊಳ್ಕೊಂತೇನೆ, ಮುಖವನ್ನು ತೊಳ್ಕೊಂತೇನೆ, ಯಾವ ರೀತಿ ವಜು ಮಾಡುದಿದೆ ಅದು ಎಲ್ಲಾ ಜನರಿಗೆ ಕಂಡು ಬರುತ್ತದೆ. ಈಗ ನಮಾಜ್ ಅಂದ್ರೆ ಎಲ್ಲಾರು ವಜು ಮಾಡ್ತಿರ್ತಾರ, ಎಲ್ಲಾರು ನೋಡಿದ್ರೆ ಹಾ ಇವ್ರು ವಜು ಮಾಡಕ್ ಕುಂತಿದ್ದಾರ, ಏನಾದ್ರೆ ಕುರಾನ್ ಇಲ್ಲ ಅಂದ್ರೆ ಮಜ್ಲಿಸ್ ಇಲ್ಲ ಅಂದ್ರೆ ನಮಾಜ್ ಮಾಡಕ್ ಕುಂತಿರಬಹುದು, ಅದಕ್ಕೆ ವಜು ಮಾಡ್ಕೊಳಕ್ ಕುಂತಿದ್ದಾರ. ಇದು ಕಾಮನ್ ಎಲ್ಲಾರು ಮಾಡ್ತಾರೆ. ಇದು ಒಂದು ರೀತಿ ವಜು ಆಯ್ತು. ಇನ್ನೊಂದು ರೀತಿ, ನಾನು ವಜು ಮಾಡೋದ್ರ ಜೊತೆ ನಾನು ಅಲ್ಲಾಹನ ಬಾರಿನ ತೋಬಾ ಮಾಡ್ತಾ ಇರ್ತೀನಿ. ಇದು ಒಳಗಿನ ಮನಸ್ಸಿನ ವಜು, ಹೃದಯ ಅದು ವಜು. ತೋಬಾ ಏನಾದ್ರೆ ಚಿರಾಡಿ ಯಾರು ಮಾಡ್ತಾರ, ತೋಬಾ ಅಸ್ತಗಫಿರುಲ್ಲಾಹ್, ಅಲ್ಲಾಹ್ ಕ್ಷಮೆ ಮಾಡಿಬಿಡು, ಕ್ಷಮೆ ಮಾಡಿ ಹಿಂಗೆ ಹೇಳಿದ್ರೆ ಏನಂತಾರ ಜನರು, ಎಷ್ಟು ಹುಚ್ಚಾಗಿದ ನೋಡೋ, ಯಾವ ರೀತಿ ಒದರಿ ಹೇಳಕ್ ಕುಂತಿದ್ದಾರ. ಒದರಿ ಯಾರೇ ಹೇಳಂಗಿಲ್ಲ, ವಜು ಎಲ್ಲಾರಿಗೆ ಕಾಣ ಕುಂತಿದೆ. ಇನ್ನೊಂದು ವಜು ನಾನು ಮುಚ್ಚಿ ಏನ್ ಮಾಡುತ್ತೇನೆ, ಅದು ತೋಬಾ. ವಜು ಮಾಡೋ ಸಂದರ್ಭದಲ್ಲಿ ನಾನು ತೋಬಾನಿಂದ ನಾನು ವಜು ಮಾಡ್ತಾ ಇರ್ತೀನಿ. ಇದು 2 ರೀತಿ ವಜು ಆಯ್ತು. ಮತ್ತು ನಾನು ವಜು ಮಾಡಿದ ನಂತರ ಮಸ್ಜಿದಿನ ಒಳಗೆ ಹೋಗಿದ್ದ ನಂತರ ನಾನು ಕಿಬ್ಲಾ ಕಡೆ ಮುಖ ಮಾಡಿ ನನ್ನ ಎಲ್ಲಾ ವಿಚಾರ ನಾನು ಕಂಡ ಮುಂದೆ ನಾನು ಖಾನಾ ಕಾಬಾ ಇಟ್ಕೊಂಡಿದ್ದೇನೆ. ಖಾನಾ ಕಾಬಾ ಮುಂದೆ ನಾನು ನಿಂತಿರಬಹುದು, ಮಕ್ಕಾ ಅಂತಾರಿಲ್ಲ, ಮಕ್ಕಾ ಮುಂದೆ ನಾನು ನಿಂತಿರಬಹುದು. ಮತ್ತು ಮಕಾಮೆ ಇಬ್ರಾಹಿಂಗೆ ನನ್ನ ಕಣ್ಣಿನ ನಡಾಗ ನಾನು ಇಟ್ಕೊಂತೀನಿ. ಆ ರೀತಿ ನಾನು ವಿಚಾರಣೆ ಮಾಡಿ ಇಟ್ಕೊಂಡು ನಾನು ನೆನಪಿನಿಂದ ನಾನು ನಮಾಜ್ಗೆ ನಿಂದಿರುತ್ತೇನೆ. ಮತ್ತೆ ಹೇಳಿದ್ರು ಅವರು, ಈ ಬಲಗೈ ಕಡೆ ನಾನು ಸ್ವರ್ಗಗೆ ಇಟ್ಕೊಂತೀನಿ, ಮತ್ತು ಎಡಗೈ ಕಡೆ ಏನಿದೆ ನರಕಗೆ ಇಟ್ಕೊಂತೀನಿ. ಬೆನ್ನಿನ ಹಿಂದೆ ಏನಿದೆ ಸಾವುಗೆ ನಾನು ನೆನಪು ಮಾಡುತ್ತೇನೆ. ನನ್ನ ಬೆನ್ನಿನ ಹಿಂದೆ ಸಾವು ಇದೆ. ಬಲಗೈ ಕಡೆ ಸ್ವರ್ಗ ಇದೆ, ಎಡಗೈ ಕಡೆ ಏನಿದೆ ನರಕ ಇದೆ, ಬೆನ್ನಿನ ಹಿಂದೆ ಸಾವು ಇದೆ, ಕಣ್ಣಿನ ಮುಂದೆ ಖಾನಾ ಕಾಬಾ ಇದೆ. ಇದು ನಮಾಜ್ಗೆ ನಿಂತಿದ ನಂತರ ಅವ್ರದ್ದು ವಿಚಾರಣೆ. ನಾವೇ ನಮಾಜ್ ಮಾಡಬಹುದು ಅದೇ ರೀತಿ ವಿಚಾರಣೆ ಮಾಡ್ಬೇಕು. ನಾನು ನಮಾಜ್ಗೆ ನಿಂತಿದ್ದೇನೆ, ನನ್ನ ಮುಂದೆ ಖಾನಾ ಕಾಬಾ ಇದೆ, ಒಂದು ಕಡೆ ಸ್ವರ್ಗ ಇದೆ, ಒಂದು ಕಡೆ ನರಕ ಇದೆ, ಇನ್ನೊಂದು ಕಡೆ ನನ್ನ ಹಿಂದೆ ಸಾವು ಬರಾಕುತ್ತಿದೆ. ಅವ್ರು ಹೇಳಿದ್ರು. ಮತ್ತು ಕಾಲಿನ ತಳಗೆ ಏನಿದೆ ಪುಲ್ ಸಿರಾತಿನ ದಾರಿ. ಪುಲ್ ಸಿರಾತಿನ ದಾರಿ ಬಗ್ಗೆ ಈ ರೀತಿ ಬಂದಿದೆ, ಅದು ನಾಳೆ ಸತ್ತಿದ ನಂತರ ಇಡೀ ಕಯಾಮತ್ ಭೂಮಿ ಶರ್ವಣ ಸಾಗಿದ ನಂತರ ಆ ದಾರಿಯಿಂದ ಎಲ್ಲಾರು ಜನರು ನಡ್ಕೊಂಡು ಹೋಗ್ಲೇಬೇಕು, ಎಲ್ಲಾರು ನಡ್ಕೊಂಡು ಹೋಗ್ಬೇಕು. ಆ ದಾರಿ ಇಂತಹದು ಬ್ರಿಡ್ಜ್ ಅದ ದಾರಿ ಅಲ್ಲ, ಕೂದ್ಲಕ್ಕಿಂತ ಅತಿ ಬಾರಿಕ್ ಇರ್ತೈತಿ, ಚೂರಿಗಿಂತ ಜಾಸ್ತಿ ಚೂಪ್ ಇರ್ತೈತಿ. ಅಂತ ದಾರಿ ಮೇಲೆ ನಾವು ಎಲ್ಲಾರು ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಪುಲ್ ಸಿರಾತ್ ದಾರಿ ಅಂತ ಹೇಳುತ್ತಾರೆ, ಪುಲ್ ಸಿರಾತ್ ದಾರಿ. ಹಜರತ್ ಹಾತಿಮ್ ರಹಿಮತುಲ್ಲಾ ಏನ್ ಹೇಳಿದ್ರು, ಕಾಲಿನ ತಳಗೆ ಪುಲ್ ಸಿರಾತಿನ ದಾರಿ ಇದೆ, ಆ ರೀತಿ ನಾನು ವಿಚಾರಣೆ ಮಾಡಿ ನಮಾಜ್ ಮಾಡುತ್ತೇನೆ. ಮತ್ತು ನನ್ನ